ಓಂ ತದಭಿಧ್ಯಾನಾದೇವತು ತಲ್ಲಿಂಗಾತ್ ಸಹ ಓಂ. ಮೂರನೇ ಅಧ್ಯಾಯದ ಒಂದನೇ ಪಾದದ ಎರಡನೇ ಅಧ್ಯಾಯದ ಮೂರನೇ ಪಾದದ 13ನೇ ಸೂತ್ರ ಇದು. ಅಲ್ಲಿ ಈ ರುದ್ರ ಎಂಬ ಶಬ್ದದಿಂದ ವಾಚ್ಯನಾದವನು ಭಗವಂತನೇ ಹೊರತು ರುದ್ರ ಅಲ್ಲ ಅಂತ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಜ್ಜಂ ತೇನೈವ ಲೀಯತೆ ಅಂತ ಏನು ಒಳಭಾಷೆ ಇದೆ, ಅದರ ವ್ಯಾಖ್ಯಾನ ರೂಪವಾದಂಥ ತತ್ವಮಂಜರಿ 45ನೇ ಗದ್ಯ ಭಾಗ, ಅಲ್ಲಿ ತೇನೈವ ಅಂತನ್ನೋದನ್ನು ಆ ಹಿಂದಿನಿಂದ ಇಟ್ಕೊಳ್ಬೇಕು. ತೇನೈವೇತಿ ಆಕಾಶಾದಿ ಸಮಸ್ತಂಚ ಇತಿ ವರ್ತತೆ. ತೇನೈವ ಅನ್ನೋ ಶಬ್ದವನ್ನು ಆಕಾಶಾದಿ ಸಮಸ್ತಂಚ ಅನ್ನೋದನ್ನು ಇಲ್ಲೇ ಇಟ್ಕೊಳ್ಬೇಕು. ಒಟ್ಟಾರೆ ವಾಕ್ಯ ಏನಾಯಿತು? ತಜ್ಜಂ ಅಂತ ಏನಿದೆ ಅದನ್ನು ಒಂದು ಬಿಟ್ಟರೆ ಸಾಕು, ಉಳಿದನ್ನೆಲ್ಲ ಇಟ್ಕೋಬೇಕು. ಆಕಾಶಾದಿ ಸಮಸ್ತಂ ತೇನೈವ ಲೀಯತೆ ಅಂತ ಹೀಗರ್ಥ. ಆಕಾಶ, ವಾಯು, ತೇಜಸ್ಸು ಪ್ರಭೃತಿ ಮೊದಲಾದ ಅಧಿದೈವಗಳು ಮತ್ತು ಅಧಿಭೂತಗಳು. ಅಧಿದೈವ ಅಂದರೆ ಅಭಿಮಾನಿ ದೇವತ, ಅಧಿಭೂತ ಅಂದರೆ ಆಯಾ ಜಡವಾದ ಭೂತಗಳು. ಅಲ್ಲಿಯವರೆಗೆ ಸಮಸ್ತಮಪ್ಪಿ ಎಲ್ಲವೂ ಕೂಡ ತೇನೈವ, ಯಾರಿಂದ ಅಂದರೆ ಪ್ರಸ್ತುತ ಹರಿಣೈವ, ಹಿಂದೆ ಬಂದಂಥವನು ಭಗವಂತನೇ, ಅವನಿಂದಲೇ ಅದು ನಾಶ ಹೊಂದುತ್ತದೆ. ನತು ರುದ್ರೇಣ ಇತ್ಯರ್ಥ. ಕೇನ ಮಾನೇನ, ಯಾವ ಪ್ರಮಾಣದಿಂದ ಹೀಗೆ ಅರ್ಥ ಮಾಡ್ತೀರಿ ಅಂದರೆ ತೇನೈವ. ಅದಕ್ಕೆ ವೇದವಾಕ್ಯಗಳಿವೆ. ಯಮಪ್ಯೇತಿ ಭುವನಂ ಸಾಂಪರಾಯೇ ಸನೋ ಹರಿ ಘೃತಮಿಹಾಯತ್ತು ದೇವಃ ಅಂತ ಹೀಗೆ ಒಂದು ವೇದವಾಕ್ಯ ಕೇಳಿ ಬರ್ತದೆ. ಅದಕ್ಕೇನರ್ಥ? ಈ ಸನೋಘೃತಂ ಹರಿಹಿ ಇಹಾಯತ್ತು ದೇವಃ, ಆ ಭಗವಂತ ನಾವು ಕೊಡುವ ಹವಿಸ್ಸನ್ನು ಸ್ವೀಕಾರ ಮಾಡಲಿ. ಯಮ ಸಾಂಪರಾಯಿ ಅಂದರೆ ಪ್ರಳಯ ಕಾಲದಲ್ಲಿ ಯಾವ ಭಗವಂತನನ್ನು ಅಪ್ಯೇತಿ ಹೋಗಿ ಮುಟ್ತದೋ, ಭುವನಂ ಈ ಪ್ರಪಂಚ, ಯಾರನ್ನು ಕುರಿತು ಅಪ್ಯೇತಿ ಹೋಗಿ ಲಯ ಹೊಂದುತ್ತದೋ, ಸಹ ಅಂತಹ ದೇವ ಭಗವಂತ ನಮ್ಮ ಆಯುಷ್ಯ ವೃದ್ಧಿಗಾಗಿ ಘೃತಂ ಹೋಮದಲ್ಲಿ ಕೊಡುವಂತಹ ಹವಿಸ್ಸನ್ನು ಅತ್ತು ಸ್ವೀಕಾರ ಮಾಡಲಿ. ಘೃತ ಅಂದರೆ ಬರೇ ತುಪ್ಪ ಅಲ್ಲ, ನಮ್ಮ ಜ್ಞಾನವನ್ನು ಅವನು ಸ್ವೀಕಾರ ಮಾಡಲಿ. ಅರ್ಥಾತ್ ನಾವು ಪಡ್ಕೊಂಡಿರುವಂಥ ಜ್ಞಾನ ಸರಿಯಾಗಿದೆ ಅಂತ ಅವನು ಪ್ರಮಾಣೀಕರಿಸಲಿ ಅಂತ ಅರ್ಥ. ಹಾಗೂ ಒಂದು ಅರ್ಥ ಮಾಡ್ಬೋದು ಅದಕ್ಕೆ. ಮುಂದೆ ಇದಂ ವಿಲಾಪಯತಿ ಸ ಹರಿಹಿ ಅಂತ ಇನ್ನೊಂದು ವೇದವಾಕ್ಯ ಇದೆ. ಸ ಹರಿಹಿ ಸ ಪರಃ ಪರಾತ್ಮ ಇತ್ಯಾದಿ ಶ್ರುತಿಭ್ಯ ಇತಿ ಏವ ಶಬ್ದ. ಅದಕ್ಕೆ ಅರ್ಥ ಏನು? ಯಾರು ಇದಂ ಈ ಜಗತ್ತನ್ನು ವಿಲಾಪಯತಿ ನಾಶ ಹೊಂದಿಸ್ತಾನೋ, ಸಹ ಹರಿಹಿ ಅವನೇ ಈ ಭಗವಂತ, ಪರಃ ಪರಾತ್ಮ ಅವನೇ ಸರ್ವಶ್ರೇಷ್ಠ ಅಂತ ಹೀಗೆ ವೇದವಾಕ್ಯ ಇದೆ. ಮುಂದೆ ಸೃಷ್ಟಾಪಾತಾಚ ಸಂಹರ್ತ ಸಏಕೋ ಹರಿಹಿ ಅಂತ ಇನ್ನೊಂದು ಪುರಾಣದ ವಾಕ್ಯ ಇದೆ. ಅದು ಸ್ಕಂದ ಪುರಾಣದ ಮಾತು. ಸೃಷ್ಟಿಸುವವನು, ಪಾಲಿಸುವವನು, ಸಂಹರಿಸುವವನು ಅವನೇ ಭಗವಂತನೇ ಆಗಿದ್ದಾನೆ. ಸೃಷ್ಟತ್ವಾದಿಕಂ ಅನ್ಯೇಷಾಂ ದಾರುಯೋಷಾವದುಚ್ಯತೆ ಅಂತ ಅಲ್ಲಿ ಮುಂದೆ ಮೂಲದಲ್ಲಿರೋದು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವ ಸ್ಕಂದ ಪುರಾಣದ ಮಾತದು. ಉಳಿದವರೆಲ್ಲ ಸೃಷ್ಟಿ ಮಾಡ್ತಾರೆ, ಪಾಲಿಸ್ತಾರೆ, ನಾಶ ಮಾಡ್ತಾರೆ. ಹೇಗೆ ಅಂದರೆ ಕಟ್ಟಿಗೆಯ ಗೊಂಬೆ ಹೇಗೋ ಹಾಗೆ. ಕಟ್ಟಿಗೆಯ ಗೊಂಬೆ ಆ ಸೂತ್ರದ ಗೊಂಬೆ ಆಟ ಅಥವಾ ಸಲಾಕಿ ಗೊಂಬೆ ಆಟ ನಡೀತಿರ್ತದಲ್ಲ, ಆ ಗೊಂಬೆ ಆಟದ ಕಲಾವಿದನ ಕೈಯಲ್ಲಿರುವ ಆ ಗೊಂಬೆ ಯುದ್ಧ ಮಾಡ್ತದೆ, ಪ್ರಣಯ ಪ್ರೀತಿ ಮಾಡ್ತದೆ, ನಾಯಕ ನಾಯಕಿ ಎಲ್ಲ ಅಲ್ಲಿರ್ತಾರೆ. ಆದರೆ ಸ್ವತಂತ್ರವಾಗಿ ಅದಕ್ಕೆ ಯುದ್ಧನೂ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತೇನೂ ಮಾಡ್ಲಿಕ್ಕೂ ಬರೋದಿಲ್ಲ. ಅದಕ್ಕೆ ಅಲ್ಲಿ ಬಂದಿರುವ ಗುಣಗಳೆಲ್ಲ ಅದರ ಕಲಾವಿದನ ಕೈಚಳಕದಿಂದ ಬಂದಿರೋದು. ದಾರುಯೋಷ, ಮರದಿಂದ ನಿರ್ಮಿಸಿರುವಂಥ ಒಂದು ಗೊಂಬೆ ಅಂತ ಹೀಗಾದ್ರ ಅರ್ಥ. ಮರದಿಂದ ತಯಾರಿಸಿದಂಥ ಹೆಣ್ಣಿನ ಗೊಂಬೆ ಅಂತ ಹೀಗೆ
ಅದಕ್ಕೆ ಅರ್ಥ ಹೇಳ್ತಾರೆ. ನಾನು ಹಿಂದೆನೂ ಅಂದಿದ್ದೆ, ಹೆಣ್ಣಿನ ಗೊಂಬೆ ಅಂತಲೇ ಏನು ಆಗಬೇಕಾಗಿಲ್ಲ, ಗೊಂಬೆ ಅಂತಲೂ ಇಷ್ಟೇ ಅರ್ಥನೂ ಆಗಬಹುದು. ಇತರ ದೇವತೆಗಳಿಗೆಲ್ಲ ಅದೆಲ್ಲ ಇದೆ, ಅದೆಲ್ಲ ಏಕದೇಶ ಮಾತ್ರ. ಏಕದೇಶ ಕ್ರಿಯಾಚಾತ್ರ ನತು ಸರ್ವಾತ್ಮನ ಈರಿತಂ ಸೃಷ್ಟ್ಯಾಧಿಕಂ ಸಮಸ್ತಂತು ವಿಷ್ಣುರೇವ ಪರಾದ್ಭವೇತ್. ಸಂಪೂರ್ಣವಾದ ಸೃಷ್ಟಿಯ ಮೇಲಿನ, ಪಾಲನದ ಮೇಲಿನ ಮತ್ತು ನಾಶದ ಮೇಲಿನ ನಿಯಂತ್ರಣ ಆ ಭಗವಂತನಿಗೆ, ಅವನಿಂದಲೇ ಇದಾಗೋದು. ಉಳಿದವರಿಂದೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆಗೋದು ಅಷ್ಟೆ. ನಿಮಿತ್ತ ಮಾತ್ರ ಮೀಶಸ್ಯ ವಿಶ್ವಸರ್ಗ ನಿರೋಧಯೋ ಹಿರಣ್ಯಗರ್ಭ ಶರವಶ್ಚ ಕಾಲಾಖ್ಯ ರೂಪಿಣಸ್ತವ ಅಂತ ಭಾಗವತದಲ್ಲಿ ಬರುವಂಥ ಮತ್ತೊಂದು ಮಾತಿದು. ಬ್ರಹ್ಮ ರುದ್ರರೆಲ್ಲರೂ ಕೂಡ ನಿನಗೆ ಕೇವಲ ನಿಮಿತ್ತ ಮಾತ್ರರು, ಸೃಷ್ಟಿಸಲಿಕ್ಕೆ ಮತ್ತು ಪಾಲಿಸಲಿಕ್ಕೆ ಅವರು ಕೇವಲ ನಿಮಿತ್ತ ಮಾತ್ರರು. ನೀನೇ ಸ್ವಯಂ ಕಾಲರೂಪನೂ ಕಾಲ ನಿಯಾಮಕನೂ ಆಗಿದ್ದೆ, ಕಾಲನಾಮಕನೂ ಆಗಿದ್ದೆ. ಕಾಲಾಖ್ಯ ರೂಪಿಣಸ್ತವ, ಕಾಲ ಎಂಬ ಹೆಸರು ನಿನಗಿದೆ, ಕಾಲ ಎಂಬ ರೂಪವೂ ನಿನಗಿದೆ. ಅಲ್ಲಿ ಕಾಲ ಶಬ್ದದ ಅರ್ಥಗಳನ್ನು ತೆಗೆದು ನೋಡಿದರೆ ಭಾಗವತ ತಾತ್ಪರ್ಯದಲ್ಲಿ ಮತ್ತೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರೆಲ್ಲ ಹೇಳ್ತಾರೆ. ಸಂಪೂರ್ಣ ಗುಣವುಳ್ಳವನಾದ್ರಿಂದ ಅವನ ಕಾಲ ಅಂತ ಒಂದರ್ಥ. ಕಾಲ ಕಲಿತ ಸಂಪೂರ್ಣ ಸದ್ಗುಣತ್ವ ಜನಾರ್ದನ, ಸಂಪೂರ್ಣ ಗುಣವುಳ್ಳವನಾದ್ರಿಂದಲೂ ಕಾಲ. ಸಂಹಾರಾತ್ ಸರ್ವವಿದ್ರಾವಿತ್ವಾದ್ವಾ ಸರ್ವವಿದ್ರಾವಣೇನವ ಅಂತ ಮತ್ತೊಂದು. ಎಲ್ಲವನ್ನೂ ಸಂಹರಿಸುವವನು ಸರ್ವವಿತ್ವ, ಸರ್ವಜ್ಞನಾದ್ರಿಂದ, ಎಲ್ಲವನ್ನೂ ಹೊಡೆದು ಓಡಿಸಿರುವುದರಿಂದ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಬ್ರಹ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವ 2 ವೇದವಾಕ್ಯ ಇದೆ. ಒಂದು ಸ ಯ ಇದಂ ಸರ್ವಂ ವಿಲಾಯಯತಿ ಸ ಹರಿ ಪರಃ ಪರಾತ್ಮ ಅಂತ ಒಂದು. ಸ ಬ್ರಹ್ಮಣ ವಿಸೃಜತೆ ರುದ್ರೇಣ ವಿಲಾಯಯತಿ ಸೋನೋತ್ಪತ್ತಿ ಲಯ ಏಕ ಏವ ಹರಿ ಪರಾನಂದ ಅಂತ ಮಹೋಪನಿಷತ್ತಿನ ಮತ್ತೊಂದು ಮಾತಿದೆ. ಅದು ವಿಲಾಯಯತಿ ಅಂತ ಇಟ್ಕೋಬೇಕು, ವಿಲಾಪಯತಿ ಅಂತ ಇಟ್ಕೋಬೇಕು. ರಾಘವೇಂದ್ರ ಸ್ವಾಮಿಗಳು ವಿಲಾಪಯತಿ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ ಒಂದು ಪಾಠದಲ್ಲಿ ವಿಲಾಯಯತಿ ಅಂತಿದೆ, ಇನ್ನೊಂದು ಪಾಠದಲ್ಲಿ ವಿಲಾಪಯತಿ ಅಂತಿದೆ. ಅದರಿಂದ ಇದ್ರ ಬಗ್ಗೆ ನಾನು ಈಗ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಂದೆ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡಿದಾಗ ಬ್ರಹ್ಮಸೂತ್ರ ಭಾಷ್ಯದ ಬೇರೆ ಬೇರೆ ಪಾಠಗಳನ್ನು ಪರಿಶೀಲಿಸುವ ಮತ್ತು ಅದರ ಟೀಕೆ ಟಿಪ್ಪಣಿಗಳನ್ನು ಪರಿಶೀಲಿಸುವ ಅವಕಾಶ ನಮಗೆ ಬಂದಾಗ ಅಲ್ಲಿ ನೋಡ್ಬೋದು. ಈ ಸದ್ಯ ವಿಲಾಪಯತಿ ವಿಲಾಪಯತಿ ಅಂತ ಅನ್ನೋದನ್ನು ತಿದ್ದುಪಡಿ ಮಾಡ್ಕೊಳ್ಳೋದೇನು ಬೇಡ, ಅದು ಹಾಗೇ ಇರಲಿ ಅಂತ. ಹೀಗೆ ಭಗವಂತನೇ ಎಲ್ಲವನ್ನೂ ಮಾಡಿದ್ದಾನೆ. ಇತ್ಯಾದಿ ವೈದಿಕ ವಚನೇನೈವ ಇತ್ಯರ್ಥ. ವೈದಿಕ ವೇದದ ಪುರಾಣಗಳ ಮಾತು ಹೀಗಿರೋದ್ರಿಂದ ಭಗವಂತನನ್ನೇ ಲಯಕರ್ತ ಅಂತ ತಿಳ್ಕೋಬೇಕು. ಅಂತಃಶ್ರುತೇ ಕಾ ಗತಿ ಇತ್ಯತೋಪಿ ರುದ್ರೋಮಾ ವಿಷಾಂತಕಃ ಅಂತ ಬಂದಿದೆಯಲ್ಲ, ಅಲ್ಲಿ ಅಂತಕ ಅಂತ ಬಂದಿರುವ ಆ ಮಾತಿಗೆ, ಆ ವೇದಕ ವ್ಯಾಖ್ಯಕ್ಕೆ ಏನು ಅರ್ಥ ಮಾಡ್ತೀರಿ? ಅದು ಆ ಪ್ರಶ್ನೆಗೂ ತೇನೈವ ಅಂತಲೇ ಉತ್ತರ. ರುದ್ರೇಣೈವ ದ್ವಾರ ಸಾಧನೇನ ಭಗವತ ಕರ್ತ ಲೀಯತೆ ಇತ್ಯರ್ಥ. ಲಯವನ್ನು ಮಾಡುವವನು ಭಗವಂತನೇ, ಆದರೆ ರುದ್ರನನ್ನ ತನ್ನ ಉಪಕರಣವನ್ನಾಗಿ ಮಾಡ್ಕೋತಾನೆ ಅಂತ ಹೀಗಾದರ ಅರ್ಥ ಇದೆ. ತೈತ್ರಿಯ ಉಪನಿಷತ್ತಿನಲ್ಲಿರುವ ಒಂದು ವೇದವಾಕ್ಯ ನನಗೆ ನೆನಪಿಗೆ ಬರ್ತದೆ. ಅಂಗಾನಿ ಅನ್ಯಾ ದೇವತಾ, ಎಲ್ಲಾ ದೇವತೆಗಳು ಕೂಡ ಭಗವಂತನಿಗೆ ಅವನು ಮಾಡುವ ಕೆಲಸಗಳಲ್ಲಿ ಅಂಗಭೂತರಾಗಿದ್ದಾರೆ, ದ್ವಾರಭೂತರಾಗಿದ್ದಾರೆ. ದ್ವಾರಪರ ಸಾಶ್ರುತಿ ಇತಿ ಭಾವ. ರುದ್ರನನ್ನ ಭಗವಂತನ ಕ್ರಿಯೆಗೆ ದ್ವಾರ ಅಂತ ಹೇಳ್ತಿದ್ದೆ ಹೊರತು ಅವನು ಮುಖ್ಯವಾಗಿ ಇದಕ್ಕೆ ಕಾರಣ ಅಲ್ಲ ಅಂತ ಅಭಿಪ್ರಾಯ. ಅಸ್ಯಾಂ ಯೋಜನಾಯಾಂ ಸಮಸ್ತ ಪದಂ ಸಂಭಾವಿತ ಸರ್ವಪರಂ. ಈ ಥರ ಆಕಾಶಾದಿ ಸಮಸ್ತಂ ಚ ತಜ್ಜಂ ತೇನೈವ ಲೀಯತೆ ಅಂತಿದೆಯಲ್ಲ, ಸಮಸ್ತ ಅಂತ ಅಲ್ಲಿ ಏನಿದೆಯಲ್ಲ, ಸಮಸ್ತಂ ಅದೆಲ್ಲವೂ ಅವನಿಂದಲೇ ಹುಟ್ಟಿದೆ, ಅವನಿಂದಲೇ ನಾಶ ಹೊಂದುತ್ತದೆ ಅಂತಂದ್ರೆ ಎಲ್ಲದಕ್ಕೂ ಒಂದೇ ರೀತಿಯಾಗಿ ಅನ್ವಯ ಅಲ್ಲ. ಯಾವುದಕ್ಕೆ ಯಾವ ರೀತಿಯಿಂದ ಹುಟ್ಟೋ ಆ ರೀತಿಯಿಂದ ಹುಟ್ಟೋ, ಯಾವುದಕ್ಕೆ ಯಾವ ರೀತಿಯಿಂದ ಲಯವೋ ಆ ರೀತಿಯಾದ ಲಯವನ್ನು ನಾವಿಲ್ಲಿ ಪರಿಗ್ರಹಿಸಬೇಕು ಅಂತ ಅರ್ಥ.
ಯಾವ್ಯಾವ ವಸ್ತುಗಳಿಗೆ ಯಾವ್ಯಾವ ವಿಧವಾದ ಸಂಹಾರ ಲಯಗಳು ಬಂದಿವೆಯೋ ಆ ಥರದ್ದನ್ನು ತಿಳ್ಕೋಬೇಕು. ಎಲ್ಲದಕ್ಕೂ ಒಂದೇ ರೀತಿಯಾದ ಹುಟ್ಟು, ಒಂದೇ ರೀತಿಯಾದ ನಾಶ ಇಲ್ಲ. ಅದನ್ನ ಹಿಂದೆ ನೋಡಿದೀವಿ ನಾವು. ಅವ್ಯಾಕೃತ ಆಕಾಶಕ್ಕೆ ಮೂರ್ತ ವಸ್ತುಗಳ ಸಂಬಂಧವೇ ಸೃಷ್ಟಿ ಅಂತ ಹೇಳಿದ್ದಾರೆ. ಲಕ್ಷ್ಮೀದೇವಿಗೆ ಸೃಷ್ಟಿ ಪರಾಧೀನ ವಿಶೇಷಾವಾಪ್ತಿ ಅದೆಲ್ಲ ಹಿಂದೆ ಬಂದಿದೆ. ಆ ಥರ ತಿಳ್ಕೋಬೇಕು ಅಂತ ಅರ್ಥ. ಕೇನೈವ ಜ್ಞಾಯತೆ ಕೇನೈವಂ ಜ್ಞಾಯತೆ, ಹೀಗೆ ಯಾವ ಪ್ರಮಾಣದಿಂದ ತಿಳ್ಕೋಬೇಕು ಅಂದ್ರೆ ತೇನೈವ ಸ ರುದ್ರೇಣ ವಿಲಾಪಯತಿ. ರುದ್ರೇಣ ವಿಲಾಪಯತಿ ಅಂತ ಇನ್ನೊಂದು ವೇದವಾಕ್ಯ ಇದೆ. ಸೃಷ್ಟಿತ್ವಾದಿಕ ಮನ್ಯೇಷಾಂ ದಾರುಯೋಷಾವತ್ ನಿಮಿತ್ತ ಮಾತ್ರಮೀಶಸ್ಯ ಇತ್ಯಾದಿ ವೈದಿಕ ವಚನೇನ ಇತ್ಯರ್ಥ. ನಾನೀಗಾಗಲೇ ಇದನ್ನು ಹೇಳಿದೆ. ಇವರು ಉಳಿದ ದೇವತೆಗಳೆಲ್ಲರೂ ಅವನಿಗೆ ಕೇವಲ ನಿಮಿತ್ತ ಭೂತರಾದವರು, ಉಪಕರಣಭೂತರಾದವರು. ಅವನು ಸ್ವತಂತ್ರವಾಗಿ ಕೆಲಸ ಮಾಡುವವನು ಅವನೇ ಅಂತ ಹೀಗಾದರೆ ಅರ್ಥ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.